ಇಂದು ನಾನು ಕರಾವಳಿ ಹಾಗೂ ಮಲೆನಾಡಿನ ವಿಶೇಷ ಕೊಟ್ಟೆ ಕಡುಬು ಮಾಡ್ತಾ ಇದ್ದೇನೆ. ಹಬ್ಬ ಹರಿದಿನಗಳಲ್ಲಿ ಕರಾವಳಿಯಲ್ಲಿ ಈ ಕೊಟ್ಟೆ ಕಡುಬು ಮಾಡ್ತಾರೆ. ನಮ್ಮ ಮನೆಯ ಎದುರು ಮನೆಯಲ್ಲಿ ಮಂಗಳೂರು ಕಡೆಯವರಿದ್ದಾರೆ, ಅವರಿಂದ ಈ ಕೊಟ್ಟೆ ಕಡುಬು ತಿಂಡಿ ಮಾಡೋದನ್ನು ನಾನು ಕಲ್ತಿದ್ದೇನೆ. ಹಿಟ್ಟನ್ನು ಹಲಸಿನ ಎಲೆಗಳಿಂದ ಮಾಡಿದ ಲೋಟದಲ್ಲಿ ಹಾಕಿ ಹಬೆಯಲ್ಲಿ ಬೇಯಿಸಲಾಗುತ್ತೆ. ಇಡ್ಲಿಯ ರುಚಿಯೊಂದಿಗೆ ಹಲಸಿನ ಎಲೆಯ ಸತ್ವ, ಪರಿಮಳ, ಸುವಾಸನೆ ಹೀರಿಕೊಂಡು ಕಡುಬು ತಯಾರಾಗುತ್ತದೆ. ಹಲಸಿನ ಎಲೆ ಸಿಗದಿದ್ರೆ ಬಾಳೆ ಎಲೆಯಲ್ಲಿ ಕೂಡ ಈ ಕೊಟ್ಟೆ ಕಡುಬು ಮಾಡ್ಕೋಬಹುದು. ಇದರ ಜೊತೆ ಚಿಕನ್ ಸಾರು, ತರಕಾರಿ ಸಾರು, ತಿಳಿ ಸಾರು, ಚಟ್ನಿ, ಇಲ್ದಿದ್ರೆ ತೆಂಗಿನಕಾಯಿ ಹಾಲು, ಹೀಗೆ ಯಾವುದ್ರ ಜೊತೆಗೂ ಸವಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಬನ್ನಿ, ಈ ಕೊಟ್ಟೆ ಕಡುಬು ಹೇಗೆ ಮಾಡುವುದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಹೇಳಿ. ಇಷ್ಟವಾದರೆ ಲೈಕ್ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಕೊಟ್ಟೆ ಕಡುಬು ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಉದ್ದಿನ ಬೇಳೆನ 2 ರಿಂದ 3 ಅವರ್ ನೆನೆಸಿಡಬೇಕು. ನೋಡಿ, 3 ಅವರ್ ನಾನು ನೆನೆಸಿಟ್ಟಿದ್ದೆ. ಈಗ ನಾನು ಗ್ರೈಂಡ್ರಲ್ಲಿ ರುಬ್ತಾ ಇದ್ದೀನಿ. ಗ್ರೈಂಡ್ರ್ ಇಲ್ಲ ಅಂದರೆ ಕಲ್ಲಲ್ಲಿ ರುಬ್ಬಿ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಮಿಕ್ಸಿಯಲ್ಲಿ ಕೂಡ ಹಾಕೋಬಹುದು. ಗ್ರೈಂಡ್ರಲ್ಲಿ ರುಬ್ಬೋದ್ರಿಂದ ಟೇಸ್ಟ್ನು ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅನ್ನ ಹಾಕಬೇಕು, ಇಲ್ಲಾಂದರೆ ಅವಲಕ್ಕಿ ಕೂಡ ನೆನೆಸ್ಬಿಟ್ಟು ಹಾಕ್ಬೋದು. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ನೋಡಿ, ಇಷ್ಟೇ ಇದನ್ನು ಹಾಕಿದ್ದೀನಿ. ಇದು ರುಬ್ಬಿದ ಮೇಲೆ ಹಿಟ್ಟು ಜಾಸ್ತಿ ಆಗಬೇಕು ಮತ್ತು ಒಂಥರ ಪೇಸ್ಟ್ ಥರ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಒಂದು 15 ನಿಮಿಷನಾದರೂ ಇದು ರುಬ್ಬಬೇಕು. ನೋಡಿ, ಈಗ ತೋರಿಸ್ತಾ ಇದ್ದೀನಿ, ರುಬ್ಬೋದಾಗಿದೆ. ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪನೇ ಹಾಕಿದ್ದೀನಿ ಉದ್ದಿನಬೇಳೆ. ಇದು ರುಬ್ಬಿದ ಮೇಲೆ ಈಗ ಜಾಸ್ತಿ ಆಗುತ್ತೆ. ನೋಡಿ, ಈಗ ಉದ್ದಿನಬೇಳೆ ಹಿಟ್ಟು ರೆಡಿ ಆಯಿತು. ಇದಕ್ಕೆ ನಾನು ರವೆ ಮಿಕ್ಸ್ ಮಾಡಬೇಕು. 1 ಬೌಲು ಉದ್ದಿನಬೇಳೆಗೆ 1.5 ಬಟ್ಲಷ್ಟು ನಾನು ಇಡ್ಲಿ ರವನ ಹಾಕ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. 8 ರಿಂದ 10 ಗಂಟೆ ಇದನ್ನು ಮಿಕ್ಸ್ ಮಾಡಿ ಇಡಬೇಕಾಗತ್ತೆ. ನೋಡಿ, ಇದನ್ನು ರಾತ್ರಿನೇ ರುಬ್ಬಿಟ್ಟಿದ್ದೀನಿ. ಬೆಳಗ್ಗೆ ನಾನೀಗ ಕೊಟ್ಟೆ ಕಡುಬು ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾ ಹಾಕಬೇಕು. ಇದಕ್ಕೆ ಒಂದು ಸ್ವಲ್ಪ ನಾನು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಆಲ್ರೆಡಿ ಇದು ಹಿಟ್ಟು ಉಬ್ಬಿದೆ, ಹಾಗಾಗಿ ಜಾಸ್ತಿ ಏನು ಬೇಕಾಗಿಲ್ಲ. ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ಅಡುಗೆ ಸೋಡಾ ಹಾಕಬೇಕಾಗತ್ತೆ. ನೋಡಿ, ಹಲಸಿನ ಎಲೆ ತೊಗೊಂಡಿದ್ದೀನಿ, ಟೂತ್ ಪಿಕ್ ಅದಕ್ಕೆ ಲೋಟ ಮಾಡೋದಕ್ಕೆ ಬೇಕಾಗತ್ತೆ. ನೋಡಿ, ಇಷ್ಟು ಸಾಕು. ಒಂದು ಮುರಿದ್ಬಿಟ್ಟು ನಾನು ಈ ಥರ ಎಲೆಗೆ ಚುಚ್ಚಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಮೊದಲಿಗೆ 4 ಇಟ್ಟು ಟೂತ್ ಪಿಕ್ನ ಚುಚ್ಚಬೇಕು ಇದಕ್ಕೆ. ನೋಡಿ, ಈ ಥರ ಲೋಟ ಆಕಾರದಲ್ಲಿ ರೆಡಿ ಮಾಡಿಕೊಂಡು, ನೋಡಿ ಈ ಥರ ಕಡ್ಡಿ ಎಲ್ಲ ಹಾಕಿ ರೆಡಿ ಮಾಡಬೇಕು. ನೋಡಿ, ಈಗ ಲೋಟ ರೆಡಿ ಆಯಿತು. ಈ ಎಕ್ಸ್ಟ್ರಾ ಎಲೆದು ತುಂಬನ ನಾವು ಈ ಥರ ಕಟ್ ಮಾಡಿ ತೆಗೆದು ನೋಡಿ ಇದೇ ಥರ ರೆಡಿ ಮಾಡ್ಕೋಬೇಕು. ಇದರಲ್ಲಿ ಹಿಟ್ಟು ತುಂಬೋದಕ್ಕೆ ಹಿಟ್ಟು ಆಚೆ ಬರ್ದಿರೋ ಥರ ನಾವು ಮಾಡಿದ್ರೆ ಸಾಕು. ನೋಡಿ, ಇದೇ ಥರ ಎಲ್ಲ ಲೋಟನೂ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಹಿಟ್ಟು ತುಂಬಬೇಕು. ಈಗ ಈ ನಾರ್ಮಲ್ ಇಡ್ಲಿಗಿಂತಲೂ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ನೋಡಿ, ಈ ಥರ ಎಲ್ಲನೂ ನಾನೀಗ ತುಂಬಿದ್ದೀನಿ. ಇದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬಹುದು. ನಾನು ಈ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ, ಇದರಲ್ಲಿ ಚೆನ್ನಾಗಿ ಹಿಡಿಸುತ್ತೆ ಅಂತ. ನೋಡಿ, ಈ ಥರ ಹಬೆ ಬರಬೇಕು ಅಂದರೆ ಈ ಥರ ಹೋಲ್ ಇರೋದು ಯಾವುದಾದ್ರೂ ಪಾತ್ರೆ ಇದ್ದರೆ ಅದರಲ್ಲಿ ಇಟ್ಕೊಂಡು ಈ ಥರ ಮೇಲೆ ಇಟ್ಟು ಇದಕ್ಕೆ ಒಂದು 15 ನಿಮಿಷ ನಾವು ಬೇಯಿಸ್ಕೋಬೇಕು. ನೋಡಿ, ಈಗ 15 ನಿಮಿಷ ಆಗಿದೆ, ಚೆನ್ನಾಗೆಲ್ಲ ಬೆಂದಿದೆ. ತುಂಬ ಸಾಫ್ಟಾಗಿ ಬರುತ್ತೆ. ಇದಕ್ಕೆ ಸಾಂಬಾರು, ತಿಳಿ ಸಾರು ಯಾವುದ್ರ ಜೊತೆಗೆ ಬೇಕಾದ್ರೂ, ಬರೀ ಚಟ್ನಿ ಕೂಡ ಬೇಕಿದ್ರೂ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಕೊಟ್ಟೆ ಕಡುಬು ರೆಡಿ ಆಯಿತು. ಕೊಟ್ಟೆ ಕಡುಬು ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಲಸಿನ ಎಲೆ, ಹಲಸಿನ ಮರದ ಎಲೆ ಇದು. ನೋಡಿ, ಈ ಥರ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1.5 ಬಟ್ಲು ಇಡ್ಲಿ ರವೆ, 1 ಬಟ್ಲು ಉದ್ದಿನಬೇಳೆ, ಸ್ವಲ್ಪ ಅಡುಗೆ ಸೋಡಾ,
1 ಬೌಲಷ್ಟು ಚಿಕ್ಕ ಬೌಲಲ್ಲಿ ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.